ಹಾಯ್ ಆಲ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ವೆಲ್ಕಮ್ ಬ್ಯಾಕ್ ಟು ಅ ನ್ಯೂ ವ್ಲಾಗ್. ಇವತ್ತಿನ ಈ ವ್ಲಾಗು ಮಧ್ಯಾಹ್ನದಿಂದ ಸಂಜೆವರೆಗೆ ನನ್ನ ಒಂದು ದಿನ ಹೇಗಿತ್ತು ಅನ್ನುವಂಥ ಒಂದು ವ್ಲಾಗ್ ಆಗಿರ್ತದೆ. ಹಾಗೂ ಡೈಲಿ ಸೇಮ್ ಇರೋದಿಲ್ಲ, ಚೇಂಜಸ್ ತುಂಬಾ ಇರ್ತದೆ. ಇಲ್ಲಿ ಮಧ್ಯಾಹ್ನ ಹಸ್ಬೆಂಡ್ ಬಂದಿದ್ದರು ಮನೆಗೆ. ಅಂದರೆ ಸ್ವಲ್ಪ ಈ ಇಂಟರ್ಲಾಕ್ ಎಲ್ಲ ಜಗ್ಗಿದೆಲ್ಲ ಇತ್ತು, ಅಲ್ಲೆಲ್ಲ ಈ ಜಲ್ಲಿಯನ್ನು ಹಾಕಲಿಕ್ಕೆ ಅಂತ ಹೇಳಿ ಆ ಕೆಲಸವನ್ನು ಮಾಡ್ತಾಯಿದ್ರು. ಹಾಗೆ ಇವನು ಕೂಡ ಮಲಗಿದ್ದವ, ಅವನಿಗೆ ಸ್ವಲ್ಪ ಎಚ್ಚರ ಆಯಿತು. ಈಗ ಸೆಕೆ ಅಲ್ಲ, ಹಾಗೆ ಮಲಗಲಿಕ್ಕೇ ಆಗೋದಿಲ್ಲ. ಹೊರಗೆ ತಂದು ಬೆಡ್ ಮೇಲೆ ಮಲಗಿದ್ದ, ಹೊರಗೆ ತಂದು ಮಲಗಿಸುವಾಗ ಎಚ್ಚರ ಆಯಿತು. ಹಾಗೆ ಇಲ್ಲಿ ಜಲ್ಲಿಯಲ್ಲಿ ಆಟಾಡ್ತಾ ಇದ್ದಾನೆ. ಹೊಸ ಮೇಸ್ತ್ರಿ ಬಂದಿದ್ದಾರೆ ನಮ್ಮ ಮನೆಗೆ. ಹಾಗೆ ಇದರಲ್ಲಿ ಸ್ವಲ್ಪ ಹೊತ್ತು ಆಟಾಡ್ತಾ ಇದ್ದ. ಮತ್ತು ನಾನು ಮಗು ಕೂಡ ಚಿಕ್ಕವನನ್ನು ಸಹ ಮಲಗಿಸಲಿಕ್ಕೆ ಇತ್ತು. ಹಾಗೆ ಅವನನ್ನೆಲ್ಲ ಮಲಗಿಸಿ ಬರುವಾಗ ಇಲ್ಲಿವರೆದೆಲ್ಲ ಕೆಲಸ ಆಗಿತ್ತು. ಹಾಗೆ ಇವರೆಲ್ಲ ವೈಂಡ್ ಅಪ್ ಮಾಡ್ತಾಯಿದ್ರು. ಸಿಯೋನ್ ಬರಲಿಕ್ಕೆ ಇನ್ನೂ ಕೂಡ ಸ್ವಲ್ಪ ಟೈಮ್ ಇದೆ. ಹಾಗೆ ನಾನು ಪಾಸ್ತಾವನ್ನು ರೆಡಿ ಮಾಡುವಂತ ಹೇಳಿ, ಬೆಳಿಗ್ಗೆ ಬಾಯ್ಲ್ ಮಾಡಿಟ್ಟಂಥ ಪಾಸ್ತಾವನ್ನು ರೆಡಿ ಮಾಡುವ ಅಂತ ಹೇಳಿ ಬಂದಿದ್ದೇನೆ. ಇಲ್ಲಿ ಮಗುವನ್ನು ಕೂಡ ಹೀಗೆ ಮಲಗಿಸಿದ್ದೇನೆ ಟೇಬಲ್ ಮೇಲೆ, ಏಕೆಂದರೆ ಬೆಡ್ರೂಮಲ್ಲಿ ತುಂಬ ಸೆಕೆ. ಹಾಗೆ ಹೊರಗೇನೆ ಬೆಸ್ಟ್ ಅಂತ ಹೇಳಿ ಹೊರಗೇನೆ ಮಲಗಿಸುವಂಥದ್ದು. ನಾನಿಲ್ಲಿ ಬೆಳಿಗ್ಗೆ ಮಾಡಿ ಇಟ್ಟಿದ್ದೆ ಅಲ್ಲ, ಅದನ್ನೇ ತೋರಿಸ್ತಾ ಇದ್ದೇನೆ. ಬೆಳಿಗ್ಗೆ ಬಾಯ್ಲ್ ಮಾಡಿ ಇಟ್ಟಂತಹ ಹಣ್ಣಾದ ಪಾಸ್ತಾವನ್ನು ಯೂಸ್ ಜೊತೆ ಕೂಡ ರೆಸಿಪಿಯನ್ನು ಶೇರ್ತೇನೆ. ಸಿಂಪಲ್ ಮತ್ತು ಈಸಿ ರೆಸಿಪಿ ಇದು. ವೀಟಿಂದ ಮಾಡಿರುವಂಥದ್ದು. ಇದರಲ್ಲಿ ಯಾವುದೇ ರೀತಿಯಾದಂತಹ ಆರ್ಟಿಫಿಷಿಯಲ್ ಫ್ಲೇವರ್ಸ್, ಪ್ರಿಸರ್ವೇಟಿವ್ಸ್, ಕಲರ್ಸ್, ಎಡಿಟಿವ್ಸ್ ಯಾವುದೂ ಕೂಡ ಇಲ್ಲ. ಹಾಗೂ ಇದು ಒಳ್ಳೆ ಗುಡ್ ಸೋರ್ಸ್ ಆಫ್ ಪ್ರೋಟೀನ್. ಯಾವುದೇ ರೀತಿಯಾದಂತಹ ಫ್ಯಾಟ್ ಆಗಿರ್ಬೋದು ಅಂಥದ್ದೇನೂ ಕೂಡ ಇಲ್ಲ. ಹೋಲ್ ವೀಟಿಂದ ಮಾಡಿರೋದ್ರಿಂದ ಮಕ್ಕಳಿಗೆ ಡೈಜೆಷನಿಗೆ ಕೂಡ ಈಸಿ ಆಗ್ತದೆ. ಹಾಗಾಗಿ ನನ್ನ ಚಿಕ್ಕ ಮಗುವಿಂದ ಸಹ ಅವನಿಗೆ, ಅಂದರೆ ಡೈಲಿನಿಗೆ 1 ವರ್ಷ ಕಳೆದ ನಂತರದಿಂದ ಸಹ ಕೊಡ್ತಾಯಿದ್ದೆ. ಹಾಗೆ ನಾನಿಲ್ಲಿ ಸಿಂಪಲ್ ರೆಸಿಪಿಯನ್ನು ನಿಮ್ಮ ಜೊತೆ ತೋರಿಸ್ತಾ ಇರುವಂಥದ್ದು. ಇಲ್ಲಿ ನಾನು ಕೊಬ್ಬರಿ ಎಣ್ಣೆಯನ್ನು ಯೂಸ್ ಮಾಡಿದ್ದೇನೆ. ಬಟ್ ನೀವು ಬಟರನ್ನು ಯೂಸ್ ಮಾಡಿ. ನನ್ನ ಹತ್ರ ಬಟರ್ ಎಲ್ಲ ಖಾಲಿ ಆಗಿದೆ. ನಾನು ಅಂದರೆ ಹೊರಗೆಲ್ಲೂ ಹೋಗ್ತಾ ಇಲ್ಲ, ಹಾಗೆ ತರಲಿಲ್ಲ. ನೀವು ಬಟರ್ ಅಥವಾ ತುಪ್ಪವನ್ನು ಯೂಸ್ ಮಾಡ್ಬೋದು. ತುಪ್ಪನ ಯೂಸ್ ಮಾಡಿ 2 ಎಸಳು ಬೆಳ್ಳುಳ್ಳಿಯನ್ನು ಈ ರೀತಿಯಲ್ಲಿ ಚಿಕ್ಕ ಚಿಕ್ಕದಾಗಿ ಚಾಪ್ ಮಾಡಿ ಹಾಕಿ, ಅದಾದ ನಂತರ ಈ ಒಂದು ಕೋಪಲ್ಲಿ ಏನಿರೋದು ಅಂತ ಹೇಳಿದರೆ 1 ಟೇಬಲ್ ಸ್ಪೂನು ಕಾರ್ನ್ಫ್ಲೋರ್. ಅದು ನಿಮಗೆ ಕಾರ್ನ್ಫ್ಲೋರ್ ಬದಲು ರಾಗಿ ಕೂಡ ಯೂಸ್ ಮಾಡ್ಬೋದು. ಅದಕ್ಕೆ ಅರ್ಧ ಕಪ್ಪಷ್ಟು ಹಾಲು, ಮತ್ತು ಇದಕ್ಕೆ ನಾನು ಆರಿಗ್ಯಾನೋ ಹಾಕಿದ್ದೇನೆ. ಆರಿಗ್ಯಾನೋ ಅಂತ ಹೇಳಿದರೆ ನೀವು ಪಿಜ್ಜಾ ಎಲ್ಲ ತಗೊಳ್ಳುವಾಗ ಒಂದು ಪ್ಯಾಕೆಟಲ್ಲಿ ಒಂದು ಸೊಪ್ಪಿನ ಪುಡಿ ರೀತಿಯಲ್ಲಿ ಸಿಗ್ತದಲ್ಲ, ಅದಿಲ್ಲಾದರೆ ನೀವು ಪೆಪ್ಪರ್ ಕೂಡ ಯೂಸ್ ಮಾಡ್ಬೋದು. ಅದಷ್ಟನ್ನು ಒಟ್ಟಿಗೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ. ನೀವು ಸಪ್ರೇಟಾಗಿ ಕೂಡ ಹಾಕ್ಕೊಳ್ಬೋದು. ಲಂಪ್ಸ್ ಬೀಳ್ತದೆ, ಅದಕ್ಕೆ ನಾನು ಮೊದಲೇ ಮಿಕ್ಸ್ ಮಾಡ್ಕೊಂಡಿದ್ದೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ನನ್ನ ಹತ್ರ ಚೀಸ್ ಇಲ್ಲ ಈ ಒಂದು ರೆಸಿಪಿಯಲ್ಲಿ. ನೀವು ಚೀಸನ್ನು ಆ್ಯಡ್ ಮಾಡ್ಬೋದು, ನಿಮಗೆ ಇಷ್ಟ ಬರುವ ಚೀಸನ್ನು ನೀವು ಆ್ಯಡ್ ಮಾಡ್ಬೋದು. ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಸಕ್ಕರೆಯನ್ನು ಹಾಕಿ ಕೊಡ್ತಾ ಇದ್ದೇನೆ. ಇದು ಆಪ್ಷನಲ್, ಅದಂದರೆ ಸ್ವೀಟ್ ಬ್ಯಾಲೆನ್ಸ್ ಆಗ್ತದೆ, ಅದಕ್ಕೋಸ್ಕರ ಹಾಕುವಂಥದ್ದು. ಮತ್ತು ಬಾಯ್ಲ್ ಮಾಡಿ ಇಟ್ಟಂಥ ಈ ಒಂದು ಡಿಸೈನದ ಪಾಸ್ತಾವನ್ನು ಹಾಕ್ಕೊಳ್ತಾ ಇದ್ದೇನೆ. ಈ ಪಾಸ್ತಾವನ್ನು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ. ನೀವು ಅಲ್ಲಿಂದ ಲಿಂಕನ್ನು ಕ್ಲಿಕ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಬೋದು. ಇದನ್ನು ನಾನು ಸ್ವಲ್ಪ ಲೂಸಾಗಿ ಇಡ್ತಾ ಇದ್ದೇನೆ, ಜಾಸ್ತಿ ತಿಕ್ಕಾಗಿ ಇದನ್ನು ಕುದಿಸ್ಕೊಳ್ತಾ ಇಲ್ಲ. ಯಾಕಂತ ಹೇಳಿದರೆ ತಣ್ಣಗಾಗುವಾಗ ಇದು ಇನ್ನೂ ಕೂಡ ತಿಕ್ಕಾಗಿ ಬರ್ತದೆ. ಚೀಸ್ ಸ್ಲೈಸ್ ಆ್ಯಡ್ ಮಾಡಿದರೆ ಇನ್ನೂ ಕೂಡ ತಿಕ್ಕಾಗಿ ಕ್ರೀಮಿಯಾಗಿ ಬರ್ತದೆ. ಅಥವಾ ನಿಮಗೆ ಫ್ರೆಶ್ ಕ್ರೀಮನ್ನು ಕೂಡ ಆ್ಯಡ್ ಮಾಡ್ಬೋದು, ಅಥವಾ ಹಾಲಿನ ಕೆನೆಯನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನಿಮ್ಮ ಮಕ್ಕಳು ಯಾವ ರೀತಿಯಲ್ಲಿ ಪ್ರಿಫರ್ ಮಾಡ್ತಾರೆ ಆ ರೀತಿಯಲ್ಲಿ. ನಾನಿಲ್ಲಿ ಆರಿಗ್ಯಾನೋ ಹಾಕಿದ್ದೇನೆ, ನೀವು ಸ್ವಲ್ಪ ಪೆಪ್ಪರ್ ಪೌಡರನ್ನು ಹಾಕಿ, ತುಂಬ ಒಳ್ಳೆಯದು. ಹಾಗೆ ನೀವು ಬೇರೆ ಬೇರೆ ರೀತಿಯಲ್ಲಿ ಮಾಡಿಫೈ ಮಾಡ್ಕೊಳ್ಬೋದು. ನೆಕ್ಸ್ಟ್ ನಾನು ಚೀಸೆಲ್ಲ ಹಾಕಿ ಕೂಡ ಮಾಡಿ ತೋರಿಸ್ತೇನೆ. ನನ್ನ ಹತ್ರ ಇರಲಿಲ್ಲ, ಸಡನ್ನಾಗಿ ತಗೊಂಡು ಬನ್ನಿ ಅಂತ ಹೇಳಲಿಕ್ಕೆ ಸಾಗೋದಿಲ್ಲ ಹಸ್ಬೆಂಡ್ ಹತ್ರ. ಹಾಗೆ ನಾನು ಇದ್ದದ್ರಲ್ಲಿ ಮಕ್ಕಳು ಹೇಗೆ ತಿಂತಾರೆ ಆ ರೀತಿಯಲ್ಲಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆ ಸಿಯೋನ್ ಬರಲಿಕ್ಕಿಂತ ಮುಂಚೆ ಇಲ್ಲಿ ಹಸ್ಬೆಂಡ್ ಟೆಂಪೋ ತೆಗೆದು ಹೋಗಲಿಕ್ಕಿತ್ತು. ಹಾಗೆ ನನ್ನ ಕೂಡ ಕರ್ಕೊಂಡು ಹೋದೆ. ಇವನು ಹೋದರೆ ಬೇಗ ನನಗೆ ಏನೆಲ್ಲ ಅರ್ಜೆಂಟ್ ಕೆಲಸಗಳಿದೆ ಅದನ್ನೆಲ್ಲ ಮಾಡಿ ಇಟ್ಕೊಳ್ತೇನೆ. ಹಾಗೆ ನಾನು ಕೆಲವೊಂದು ಕೆಲಸಗಳಿತ್ತು ಅದನ್ನೆಲ್ಲ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆ ಅವನು ರಿಟರ್ನ್ ಕೂಡ ಬಂದಿದ್ದಾನೆ ಈ ಟೈಮ್ನಲ್ಲಿ. ಮತ್ತು ಸಿಯೋನ್ದು ಬಸ್ ಬಂತು. ಹಾಗೆ ನಾನು ಮಾವನನ್ನು ಕಳಿಸಿದೆ, ಯಾಕೆಂದರೆ ಮಗು ಇದೆ ಅಲ್ಲ ಕೈಯಲ್ಲಿ. ಹಾಗೆ ಮಾವನ್ನ ಕಳಿಸಿದೆ, ಒಮ್ಮೆ ಹೋಗಿ ಕರ್ಕೊಂಡು ಬನ್ನಿ ಅಂತ ಹೇಳಿ. ಆ್ಯಕ್ಚುಲಿ ನಿನ್ನೆ ಸಿಯೋನ್ ಬಂದಾಗ, ಬಸ್ಸಿಂದ ಇಳಿದು ಬಂದಾಗ ಕೂಡ ವಾಮಿಟ್ ಮಾಡಿದ್ದ. ಇವತ್ತು ಕೂಡ ತುಂಬ ಸೈಲೆಂಟಾಗಿ ಬಂದಿದ್ದಾನೆ. ಅವನನ್ನು ನೋಡಿದ ಕೂಡಲೇ ಉಂಟಲ್ಲ, ಚಿಕ್ಕವನು ಹೊಡಿಲಿಕ್ಕಂತಲೇ ಓಡುವಂಥದ್ದು. ನೋಡಿ, ಹೋಗಿ ಅವನೇ ಕುಟ್ಟಿ ಅವನಿಗೆ ಉಪದ್ರ ಮಾಡುವಂಥದ್ದು. ಸಿಯೋನ್ ತುಂಬ ಪಾಪ ಆಯಿತಾ. ಹಾಗೆ ಈಗ ಸಿಯೋನ್ ಬಂದು ಕೂತ್ಕೊಂಡಿದ್ದ. ಅಷ್ಟು ಗೊತ್ತಾಗಲಿಲ್ಲ ಅವನಿಗೆ, ಅಂದರೆ ವಾಮಿಟ್ ಮಾಡಬೇಕು ಅಂತ ಹೇಳಿ ಅವನಿಗೆ ಒಂದ್ರಿ ಆಗ್ತದಲ್ಲ, ಹಾಗೆ ಆಗ್ತಿತ್ತು. ಬಂದ ಕೂಡಲೇ ಕೂತ್ಕೊಂಡಿದ್ದ. ಮತ್ತು ಸ್ವಲ್ಪ ಹೊತ್ತಲ್ಲಿ ವಾಮಿಟಿಂಗ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಇದಕ್ಕೆಲ್ಲ ರೀಸನ್ ಎಂತ ಗೊತ್ತಾ, ನಾನು ಹೇಳ್ತೇನೆ. ತುಂಬ ಒನ್ ಆ್ಯಂಡ್ ಹಾಫ್ ವೀಕ್ ಅಲ್ಲ 2 ವೀಕ್ಸಿಂದ ಅವನು ನನಗೆ ಟಿಫಿನ್ ಬೇಡ ಅಂತ ಒಂದೇ ಹೇಳುವಂಥದ್ದು. ನೀವು ಮೊದಲು ಕೂಡ ನನ್ನ ಸಬ್ಸ್ಕ್ರೈಬರ್ಸಿಗೆ ಗೊತ್ತು, ಅವ್ನು ಟಿಫಿನ್ ಬೇಡ ಅಂತ ಹೇಳ್ತಾ ಇದ್ದ ಅಂತ ಹೇಳಿ. ಹಾಗೆ ನಾನು ಅವನನ್ನು ಹೀಗೆ ಕೂತ್ಕೊಳ್ಳೊಂದು ಕೌನ್ಸಿಲಿಂಗ್ ರೀತಿಯಲ್ಲಿ ಮಾಡಿ, ಸ್ಕೂಲಲ್ಲಿ ಏನೆಲ್ಲ ಆಗ್ತದೆ ಆ ರೀತಿಯಲ್ಲೆಲ್ಲ ಕೇಳಿದ ನಂತರ ಅವನು
ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ದ. ಅವನ ಕ್ಲಾಸಲ್ಲಿ ಕಾಂಪಿಟೇಷನ್ ಮಾಡೋದಂತೆ, ಅಂದರೆ ಅವರು ಫುಡ್ ತಿನ್ನುವಾಗ, ಮಕ್ಕಳು ಊಟ ತಿನ್ನುವಾಗ ಕಾಂಪಿಟೇಷನ್ ಅಂತೆ, ಯಾರ್ದು ಫಸ್ಟ್ ಆಗ್ತದೆ ಅಂತ ಹೇಳಿ. ಹಾಗೆ ಅವನು ಡೈಲಿ ನಮ್ಮ ಭಾಷೆಯಲ್ಲಿ ಇಲ್ಲೇಶೆ ಅಂತ ಹೇಳಿದರೆ ಸ್ವಲ್ಪ ಅಂತ ಹೇಳಿ, ಅದಕ್ಕೆ ಮಕ್ಕಳು ಕೊಕ್ಕೋ ಅಂತ ಹೇಳುವಂಥದ್ದು ಅನ್ನಕ್ಕೆ. ಅದಕ್ಕೆ ಅವನು ಯಾವಾಗಲೂ ಹೇಳೋದು, ಇಲ್ಲೇಶೆ ಕೊಕ್ಕೋದಿ, ಇಲ್ಲೇಶೆ ಕಬಾಬ್ದಿ, ಇಲ್ಲೇಶೆ ಸ್ಯಾಲೆಡ್ದಿ ಅಂತ ಹೇಳಿ ಯಾವಾಗಲೂ ಹೇಳ್ತಾ ಇದ್ದ. ಅಂದರೆ ಸ್ವಲ್ಪ ಅನ್ನ, ಸ್ವಲ್ಪ ಕಬಾಬು, ಸ್ವಲ್ಪ ಇದು, ಅಂದರೆ ಚೂರು ಕೊಟ್ಟರೆ ಬೇಗ ಮುಗೀತದೆ ಅಲ್ವಾ. ಇವನಿಗೆ ಅಂದರೆ ಸ್ವಲ್ಪ ತಿನ್ನಲಿಕ್ಕೆ ಒಂದು ಲೇಟ್. ನೋಡಿ, ಮಕ್ಕಳಲ್ಲಿ ಎರಡು ರೀತಿ ಮಕ್ಕಳಿರ್ತಾರೆ. ಅಂದರೆ ಈಗ ಒಂದು 6 ವರ್ಷ ಕಳೆದು 6.5 ವರ್ಷ ಎಲ್ಲ ಆದ ಮಕ್ಕಳಿರ್ತಾರೆ, ಒಂದು 5 ವರ್ಷ ಕಳೆದು. ನಮ್ಮ ಸಿಯೋನೆಲ್ಲ ಏಪ್ರಿಲ್ ಬಾರ್ನ್ ಆದದ್ರಿಂದ ಮೇ 1 ತಿಂಗಳು ಮಾತ್ರ ಎಕ್ಸ್ಟ್ರಾ ಸಿಗುವಂಥದ್ದು. ಜೂನಿಂದ ಹೋಗಿ ಈಗ 6 ವರ್ಷ ತುಂಬಿದ ಮಕ್ಕಳು ಹೇಗೆ ಕಲಿತಾರೆ ಅದೇ ರೀತಿಯಲ್ಲಿ ಕಲೀಲಿಕ್ಕೆ ಬರೀಲಿಕ್ಕೆ ಇರುವಂಥದ್ದು. ಈ ಮಕ್ಕಳಿಗೆ ಏನಾಗ್ತದೆ ಅಂತ ಹೇಳಿದರೆ ಅದು ತುಂಬ ಸ್ಟ್ರೆಸ್ ಅಂತ ಹೇಳಿ ಅನ್ನಿಸ್ತದೆ. ಇವನು ಊಟ ಮಾಡೋದ್ರಲ್ಲಿ ಕೂಡ ಎಲ್ಲ ಮಕ್ಕಳು ಒಂದೇ ರೀತಿಯಲ್ಲಿ ಇರೋದಿಲ್ಲ ಅಲ್ಲ. ನಮ್ಮ ಸಿಯೋನ್ ತುಂಬ ಲೇಟ್, ಮನೆಯಲ್ಲಿ ಕೊಟ್ಟರೆ ಸಹ ಊಟ ಮಾಡಲಿಕ್ಕೆ ತುಂಬ ಲೇಟ್. ಹಾಗೆ ಈ ಮಕ್ಕಳಲ್ಲೇ ಮಕ್ಕಳು ಕಾಂಪಿಟೇಷನ್ ಮಾಡ್ಕೊಳ್ಳುವಂಥದ್ದು, ಯಾರ್ದು ಫಸ್ಟ್ ಆಗ್ತದೆ ಅಂತ ಹೇಳಿ. ಈ ಸ್ವಲ್ಪ ದೊಡ್ಡವರಿರೋ ಮಕ್ಕಳೆಲ್ಲ ಬೇಗ ತಿಂತಾರೆ. ಹಾಗೆ ಅವ್ರ ಜೊತೆ ಕಾಂಪೀಟ್ ಮಾಡಿ ಇವನು ವಿನ್ ಆಗದೇ ಇದ್ದರೆ ಇವನಿಗೆ ಅಂದರೆ ಬುಲ್ಲಿ ಮಾಡ್ತಾರಲ್ಲ, ಹಾಗಾಗಿ ಬೇಗ ತಿನ್ನೋದಂತೆ. ಮತ್ತು ಒಂದಿಷ್ಟು ಟೈಮ್ ಅಂತ ಕೊಡ್ತಾರಂತೆ ಕ್ಲಾಸಲ್ಲಿ. ಅದಾದ ನಂತರ ಅಂದರೆ 1-3/4 ಗಂಟೆ ಅಷ್ಟು ಕೊಡ್ತಾರೆ ಕಾಣ್ತದೆ. ಅಷ್ಟಾದ ನಂತರ ಯಾರ್ದು ಆಗಿರೋದಿಲ್ಲ ಅವರಿಗೆ 20 ತನಕ ಕೌಂಟಿಂಗ್ ಇದೆ ಅಂತೆ. ಅಷ್ಟು ಕೌಂಟ್ ಮಾಡಿದ ನಂತರ ಅಷ್ಟರೊಳಗೆ ಅವ್ರದ್ದು ಊಟ ಆಗಬೇಕಂತೆ. ಹಾಗೆ ಅದು 20 ಕೌಂಟ್ ಮಾಡೋದ್ರೊಳಗೆ ಊಟ ಆಗಬೇಕಂತ ಹೇಳಿ ಉಂಟಲ್ಲ. ಇವನಂದರೆ ಲೇಟ್ ಅಲ್ಲ ತಿನ್ನೋದಕ್ಕೆ, ಎಲ್ಲ ದಿನ ಒಂದೇ ರೀತಿಯಲ್ಲಿ ಇರೋದಿಲ್ಲ. ಯಾಕೆಂದರೆ ನಾವು ತಗೊಂಡೋದ ಫುಡ್ ಸಹ ಕೆಲವೊಮ್ಮೆ ತಣ್ಣಗಾಗಿರ್ತದೆ. ಹಾಗಾಗಿ ಇವನು ಸರಿ ಕಚ್ಚದೆ ತಿಂದು ಉಂಟಲ್ಲ, 2 ದಿನದಿಂದ ಸ್ಕೂಲ್ ಬಸ್ಸಿಂದ ಬಂದ ಕೂಡಲೇ ವಾಮಿಟಿಂಗ್ ಮಾಡುವಂಥದ್ದು. ಮತ್ತು ಅದಾದ ನಂತರದ ದಿನ ಕೂಡ ಅವನು ಸ್ಕೂಲಲ್ಲಿ 3 ಸಲ ಏನೋ ವಾಮಿಟ್ ಮಾಡಿದ್ದಂತೆ. ಹಾಗೆ ನನಗೆ ಬಸ್ಸಿಂದ ಇಳಿಸುವಾಗನೇ ಹೇಳಿದರು. ಹಾಗೆ ನಾನು ಮತ್ತೆ ಟೀಚರಿಗೆ ಕಾಂಟ್ಯಾಕ್ಟ್ ಮಾಡಿ ಆ ಒಂದು ಪ್ರಾಬ್ಲಮ್ ನಾನು ಹೇಳಿದೆ, ಹೀಗೆ ಟೀಚರ್ ಮಕ್ಕಳು ಕಾಂಪಿಟೇಷನ್ ಮಾಡ್ತಾ ಇದ್ದಾರೆ, ಸ್ವಲ್ಪ ಜಾಗ್ರತೆ ಮಾಡಿ ಅಂತೆಲ್ಲ ಹೇಳಿದೆ. ಯಾಕೆಂತ ಹೇಳಿದರೆ ಮಕ್ಕಳು ಫುಡ್ ಹಿಂದೆ ತಂದರೂ ಪರವಾಗಿಲ್ಲ, ಎಲ್ಲಿಯಾದರೂ ಗಂಟ್ಲಿಗೆ ಸಿಕ್ಕಾಕೊಂಡು ಏನಾದರೂ ಆದರೆ, ಅಥವಾ ಈ ರೀತಿ ಅಜೀರ್ಣ ಆದ ರೀತಿಯಲ್ಲಿ ಆಗಿ. ಈಗಂದರೆ ನಮ್ಮ ಸಿಯೋನಿಗೆ ಫುಡ್ ಅಂದ್ರೇ ಹೆದರಿಕೆ. ಅವನು ಬೆಳಿಗ್ಗೆ ಎದ್ದು ಕೂಡಲೇ ನನಗೆ ಟಿಫಿನ್ ಬೇಡ. ಮನೆಯಲ್ಲಿ ಸಹ 2 ದಿನ ಅವನು ಊಟನೇ ಮಾಡಲಿಲ್ಲ, ಖಾಲಿ ಫ್ರೂಟ್ ಮಾತ್ರ ತಿಂದಂಥದ್ದು. ಹಾಗೆ ಆ ರೀತಿಯ ಒಂದು ಹೆದರಿಕೆ ಅವನಿಗೆ ಕೂತ್ಬಿಟ್ಟಿದೆ. ಈ ಒಂದು ಸೌತೆ ಅಂತ ಹೇಳಿ ನಾನು ಕಳೆದ ಬ್ಲಾಗಲ್ಲಿ ನಾನು ತೋರಿಸಿದ್ದೆ ಗಾರ್ಡನಲ್ಲಿ, ಮತ್ತು ಈ ಕ್ಲಿಪ್ ನನಗೆ ಆ್ಯಡ್ ಮಾಡಲಿಕ್ಕೆ ಮರ್ತೋಯ್ತು. ಸೌತೆಕಾಯಿ ಅಂತ ಹೇಳಿ ಅತ್ತೆ ಈ ಒಂದು ಸೌತೆದು ಬಳ್ಳಿ ಹಾಕಿದ್ರಲ್ಲ, ಅದರಲ್ಲಿ ಹಸಿ ಇರುವಾಗ ಅಂದರೆ ಸ್ವಲ್ಪ ಈ ರೀತಿ ಹಣ್ಣಾಗದೇ ಇರುವಂಥದ್ದನ್ನು ಸಾರು ಮಾಡಿದ್ದಾರೆ. ಅದು ಒಳ್ಳೆಯದಾಗಿತ್ತು ಸಾರು. ಬಟ್ ಇದನ್ನು 2 ತೆಗೆದಿಟ್ಟಿದ್ರು, ಮತ್ತೆ ಸಾರು ಮಾಡಲಿಕ್ಕೆ ಲೇಟಾಗಿ ಅಂತ ಹೇಳಿ. ದೊಡ್ಡದಿತ್ತು. ಹಾಗೆ ಇದನ್ನು ಕಟ್ ಮಾಡುವಾಗ ಈ ಚಿಪ್ಪಡೆ ಇರ್ತದೆ ಅಲ್ವಾ, ಮಸ್ಕ್ ಮೆಲನ್, ಸೇಮ್ ಸ್ಮೆಲ್ ಬರ್ತಾಯಿತ್ತು. ಮತ್ತು ಈ ರೀತಿಯಲ್ಲಿ ಹಿಟ್ಟಿನ ರೀತಿಯಲ್ಲಿ ಇತ್ತು. ಇದು ಒಬ್ಬರು ಹೇಳಿದರು ಅದು ಬೇರೆ ರೀತಿಯದು ಅಂತ ಹೇಳಿ, ಏನೋ ಒಂದು ಎಕ್ಸಾಟಿಕ್ ವೆರೈಟಿ ಅಂತ ಏನೋ ಹೇಳಿದರು. ಸೊ ಅದೇ ಇರಬೇಕಲ್ವ, ನಿಮಗೆ ಯಾರಿಗಾದ್ರೂ ಗೊತ್ತಾಯಿದೆ ಎಂತ ಮಾಡಲಿಕ್ಕೆ ಅಂತ ಹೇಳಿ. ಇದು ಸಾರಂತೂ ಮಾಡಲಿಕ್ಕೆ ಆಗೋದಿಲ್ಲ, ಸಿಪ್ಪೆ ಸಹ ಹಾಗೆಯೇ ಕಿತ್ತು ಬರ್ತಾಯಿತ್ತು. ಮೇ ಬಿ ಏನಾದರೂ ಮೆಡಿಸಿನಲ್ ಪ್ರಾಪರ್ಟೀಸ್ ಎಲ್ಲ ಇರ್ಬೋದು ಅದರಲ್ಲಿ. ಸ್ಮೆಲ್ ಮಾತ್ರ ಸೇಮ್ ಚಿಪ್ಪಡಿದೆ ಸ್ಮೆಲ್, ಅಂದರೆ ಇದು ಮಸ್ಕ್ ಮೆಲನಿದೆ ಸ್ಮೆಲ್ ಬರ್ತಾಯಿತ್ತು. ಹಾಗೆ ನಾವು ಅದನ್ನು ಸಾರು ಮಾಡಲಿಲ್ಲ. ಅತ್ತೆ ತುಂಬ ಆಸೆಯಿಂದ ಇಟ್ಟಿದ್ರು. ಅದು ಸ್ವಲ್ಪ ಹಸಿರುವಾಗ ಮಾಡಿದ್ದಾರೆ, ಬಟ್ ಹಣ್ಣಾದ ನಂತರ ಮಾಡಲಿಕ್ಕೆ ಆಗಲಿಲ್ಲ. ಇಲ್ಲಿ ತುಂಬ ನನಗೆ ಎನ್ಕ್ವೈರೀಸ್ ಬಂದಿತ್ತು. ಹೀಗೆ ಮಗುವನ್ನು ಕೆಲಸ ಮಾಡ್ಕೊಳ್ತಿರಲ್ಲ, ಅದು ಯಾವ ರೀತಿಯಲ್ಲಿ ಕಟ್ಟುವಂಥದ್ದು, ಅದಕ್ಕೆ ಯಾವ ರೀತಿ ಮೆಟೀರಿಯಲ್ ಬೇಕು ಅದೆಲ್ಲ ಹೇಳಿ ಅಂತ ಹೇಳಿ ನಾನು 2 ಮೀಟರಷ್ಟು ಬಟ್ಟೆಯನ್ನು ಬಂದಿದ್ದೆ ನೂತನಿಂದ. ಇದು ರೇಯಾನ್ ಫ್ಯಾಬ್ರಿಕ್ ಅಂತೆ, ಅಂದರೆ ಸ್ವಲ್ಪ ಸ್ಟ್ರೆಚಬಲ್ ಫ್ಯಾಬ್ರಿಕ್. ವೈಟಲ್ಲಿ ತಗೊಂಡಿದ್ದಂತ ಹೇಳಿದ್ರೆ ಹಾಗೂ ಸೆಕೆ ವೈಟಲ್ಲಿ ತಗೊಂಡಂಥದ್ದು. ಈಗ ಅಗಲ ಫ್ಯಾಬ್ರಿಕ್ ಇರ್ತದೆ ಅಲ್ವಾ, ಒಂದು ಅಗಲದ ಫ್ಯಾಬ್ರಿಕ್ ಮಧ್ಯದಲ್ಲಿ ಸ್ಲಿಟ್ ಮಾಡಿ ನಾನು 2 ಮಾಡಿ ಹೊಲಿದಿರುವಂಥದ್ದು. ಅಂದರೆ ಒಂದು ಅಗಲದ ಟವಲನ್ನು ತಗೊಂಡು ಕಟ್ ಮಾಡಿದರೆ 2 ಭಾಗ ಆದದನ್ನು ಉದ್ದದಲ್ಲಿ ಇಟ್ಟು ಉದ್ದ ಮಾಡಿ ಸ್ಟಿಚ್ ಮಾಡಿದ್ದು. ಬಟ್ ನನಗೆ 2 ಮೀಟರಷ್ಟು ಸಾಕಾಗಲಿಲ್ಲ, 3 ಮೀಟರ್ ಬೇಕು ನೀವು ತಗೊಳ್ಳೋದಾದರೆ. ರೇಯಾನ್ ಫ್ಯಾಬ್ರಿಕ್ ಮಡಂತಿಯರ್ ನೂತನಲ್ಲಿ ಎಲ್ಲ ಸಿಗ್ತದೆ, ಸ್ಟ್ರೆಚಬಲ್ ಅಂತ ಹೇಳಿ ಕೇಳಿದರೆ ಕೊಡ್ತಾರೆ. ನೋಡಿ ಈ ರೀತಿಯಲ್ಲಿ ಮುಂದೆಯಿಂದ ಲೆವೆಲಲ್ಲಿ ನೀವು ಇಟ್ಕೊಂಡು ಹಿಂದೆ ಹೀಗೆ ಕ್ರಾಸ್ ಮಾಡ್ಕೊಳ್ಬೇಕು. ಹಿಂದೆ ಕ್ರಾಸ್ ಮಾಡಿ ಅದೇ ಸೇಮ್ ಪೀಸಸನ್ನು ಮುಂದೆ ತರುವಂಥದ್ದು. ಮುಂದೆ ತಂದ ನಂತರ ನೋಡಿ ಅಲ್ಲಿ ಒಂದು ಮಧ್ಯದಲ್ಲಿ ಒಂದು ಸ್ಟಿಚ್ಚಿನ ರೀತಿಯಲ್ಲಿ ಕಾಣ್ತಾ ಉಂಟಲ್ಲ, ಅದಷ್ಟು ಎಕ್ಸ್ಟ್ರಾ ನಾನು ಕೈಯಲ್ಲಿ ಸ್ಟಿಚ್ ಮಾಡ್ಕೊಂಡಿರುವಂಥದ್ದು. ನಾನು ತಂದ ಮೆಟೀರಿಯಲ್ ಅಷ್ಟಕ್ಕೆ ಬರ್ತಾ ಇದ್ದಂಥದ್ದು 2 ಮೀಟರನ್ನು ಅರ್ಧ ಕಟ್ ಮಾಡಿ ಅಷ್ಟು ಬಂದಂಥದ್ದು.
ನೀವು ತಗೊಳ್ಳುವಾಗ 3 ಮೀಟರ್ ಫ್ಯಾಬ್ರಿಕ್ ತಗೊಳ್ಳಿ, ಆಗ ಕರೆಕ್ಟ್ ಆಗ್ತದೆ. ಮತ್ತು ಫ್ಲಿಪ್ಕಾರ್ಟಲ್ಲಿ ಈಗ ಬಂದಿದೆ, ನಾನು ನಿನ್ನೆ ಚೆಕ್ ಮಾಡಿದೆ, ಅದರದ್ದು ಕೂಡ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ನಿಮಗೆ ಯಾರಿಗಾದರೂ ಪರ್ಚೇಸ್ ಮಾಡಿದರೆ ಪರ್ಚೇಸ್ ಮಾಡಿ. ಡೇಲ್ ಅನ್ನೋ ಟೈಮ್ನಲ್ಲಿ ಇರಲಿಲ್ಲ, ಈ ಸಲ ಇತ್ತು ಕಾಣ್ತದೆ, ನಾನು ನೋಡಿರಲಿಲ್ಲ. ಫಾರಿನಲ್ಲಿ ಮಾತ್ರ ಇದ್ದಂಥದ್ದು, ಬಟ್ ಇವಾಗ ಇಂಡಿಯಾಗೆ ಕೂಡ ಬಂದಿದೆ. ಮೊದಲೆಲ್ಲ ಫಾರಿನ್ ಕಂಟ್ರೀಸ್ ಇದು ಡಾಲರ್ಸಲ್ಲಿಯೇ ತೋರಿಸ್ತಾ ಇದ್ದಂಥದ್ದು ರೇಟ್ ಎಲ್ಲ ವೆಬ್ಸೈಟ್ಸಲ್ಲಿ ಎಲ್ಲ, ಬಟ್ ಈಗ ಇಂಡಿಯಾಗೆ ಕೂಡ ಬಂದಿದೆ, ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನಾನು ನಿಮಗೆ ಅದರ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇನೆ. ಈ ವಿಡಿಯೋದಲ್ಲಿ ತೋರಿಸಿದ ಹಾಗೆಯೇ ನೀವು ಫಸ್ಟ್ ಫ್ರಂಟಿಂದ ಹಿಂದೆ ತಗೊಂಡೋಗಿ ಹಿಂದೆಯಿಂದ ಕ್ರಾಸ್ ಮಾಡಿ ಮುಂದೆ ತಂದು ಮುಂದೆಯಿಂದ ಕೂಡ ಕ್ರಾಸ್ ಮಾಡಿ ಹೀಗೆ ಫಸ್ಟ್ ಇದು ರೌಂಡ್ ಉಂಟಲ್ಲ ಅದರ ಒಳಗಿಂದ ಕೆಳಗೆ ಹಾಕ್ಕೊಳ್ಳುವಂಥದ್ದು. ಮತ್ತು ಸ್ವಲ್ಪ ಅಂದರೆ ತುಂಬ ಟೈಟ್ ಕೂಡ ಅಲ್ಲ, ತುಂಬ ಲೂಸ್ ಕೂಡ ಅಲ್ಲ, ಆ ರೀತಿಗೆ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಮತ್ತು ಫ್ರಂಟಲ್ಲಿ ಹೀಗೆ ಒಂದು ನಾಟನ್ನು ಟೈ ಮಾಡ್ಕೊಳ್ಳುವಂಥದ್ದು. ಈ ನಾಟ್ ಪರ್ಮನೆಂಟ್ ನಾಟ್, ಮತ್ತು ಉಳಿದದನ್ನೆಲ್ಲ ನಾವು ಆಚೆ ಈಚೆ ಫ್ಲೆಕ್ಸ್ ಮಾಡುವಂಥದ್ದು. ಹೀಗೆ ನಾನು ಎಕ್ಸ್ಟ್ರಾ ಇರುವ ಫ್ಯಾಬ್ರಿಕನ್ನು ಟಕ್ ಇನ್ ಮಾಡ್ಕೊಳ್ತಾ ಇದ್ದೇನೆ. ನಿಮಗೆ ಹಾಗೆಯೇ ಬಿಡಲಿಕ್ಕಿದ್ದರೆ ಹಾಗೆ ಕೂಡ ಬಿಡ್ಬೋದು. ಈ ರೀತಿ ಮಾಡೋದ್ರಿಂದ ಮಗು ಕೂಡ ಸೆಕ್ಯೂರ್ ಆಗಿರ್ತದೆ, ಹಾಗೂ ಮಗುವಿಗೆ ಏನಾಗ್ತದೆ ಅಂತ ಹೇಳಿದರೆ ನಾನು ಸೇಫ್ ಇದ್ದೀನಿ ಅನ್ನುವಂತಹ ಫೀಲಿಂಗ್ ಬರ್ತದೆ. ಮತ್ತು ತಾಯಿಗೆ ಕೂಡ ಈ ಹಿಡ್ಕೊಂಡೇ ಇರಬೇಕಂತ ಇಲ್ಲ, ಒಳ್ಳೆ ಸಪೋರ್ಟ್ ಕೂಡ ಸಿಗ್ತದೆ ತಾಯಿಗೆ ಮಗುವನ್ನು ಈ ರೀತಿಯಲ್ಲಿ ಹಾಕಿದರೆ. ಸೊ ನಾನಿಲ್ಲಿ ಮಗುವನ್ನು ಲಿಫ್ಟ್ ಮಾಡ್ಕೊಳ್ತಾ ಇದ್ದೇನೆ. ಈ ರೀತಿ ನೀವು ಚಿಕ್ಕ ಮಗುವನ್ನು ಕೂಡ ಹಾಕ್ಕೊಳ್ಬೋದು, 1 ಮಂತಿಗಿಂತ ಮುಂಚೆನ ಮಕ್ಕಳನ್ನು ಕೂಡ ಹಾಕ್ಕೊಳ್ಬೋದು. ಸೊ ಇಲ್ಲಿ ಮಗುವನ್ನು ಉಂಟಲ್ಲ, ನೀವು ನಿಮ್ಮ ಸೈಡಲ್ಲಿ ಅಂದರೆ ಫಸ್ಟ್ ನಿಮ್ಮ ಈ ಕ್ರಾಸ್ ಮಾಡಿದ್ರಲ್ಲಿ ನಿಮ್ಮ ಮೈ ಹತ್ತಿರಕ್ಕೆ ಯಾವ ಒಂದು ಫ್ಯಾಬ್ರಿಕ್ ಸೈಡ್ ಇದೆ ಅಲ್ಲ ಒಳಗಿಂದು, ಅದನ್ನು ಫಸ್ಟ್ ನೀವು ಈ ರೀತಿಯಲ್ಲಿ ಮಗುವಿನ ಕಾಲನ್ನು, ಈಗ ಲೆಫ್ಟಿದು ಕಾಲನ್ನು ನಾನು ಹಾಕ್ತಾ ಇದ್ದೇನೆ, ಲೆಫ್ಟಿದು ಕಾಲನ್ನು ಈ ಫ್ಯಾಬ್ರಿಕ್ಕಿನ ಒಳಗಿಂದ ಹಾಕ್ಕೊಳ್ಬೇಕಂದ್ರೆ ಫುಲ್ ಹೊರಗೆ ಬರಬೇಕು. ಆನಂತರ ಆ ಫ್ಯಾಬ್ರಿಕನ್ನು ಅದೆಷ್ಟು ಅಗಲ ಉಂಟು ನೋಡಿ, ಅದರ ಒಂದು ಅಗಲಕ್ಕೆ ಅನುಸಾರವಾಗಿ ಅದನ್ನು ಈ ರೀತಿಯಲ್ಲಿ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಮಗುವಿನ ಈ ಒಂದು ಬ್ಯಾಕಿಗೆ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಈ ಮಗುವಿನ ಬಮ್ ಏರಿಯಾ ಏನಿದೆ ಅದು ಫುಲ್ ಅದರಲ್ಲಿ ಕವರ್ ಆಗಬೇಕು. ನೆಕ್ಸ್ಟ್ ಇನ್ನೊಂದು ಸೈಡ್ ಇದು ಕೂಡ ಹಾಗೆಯೇ, ಇನ್ನೊಂದು ಅಂದರೆ ರೈಟ್ ಲೆಗನ್ನು ಅದರಿಂದ ಹೊರಗೆ ತೆಗೆದು ಅದನ್ನು ಕೂಡ ಹೀಗೆ ಸ್ಪ್ರೆಡ್ ಮಾಡ್ಕೊಳ್ಳುವಾಗ ಮಗುವಿಗೆ ಒಂದು ಚೇರ್ ರೀತಿಯಲ್ಲಿ ಕುತ್ಕೊಂಡ ಹಾಗೆ ಒಂದು ಕಂಫರ್ಟಿಂಗ್ ಪೊಸಿಷನ್ ಸಿಗ್ತದೆ. ಅದಾದ ನಂತರ ನೀವು ಫಸ್ಟಿಗೆ ಕ್ರಾಸ್ ಮಾಡಿರ್ತೀರಲ್ಲ, ನಾಟ್ ಟೈ ಮಾಡಿದ್ದೀರಲ್ಲ, ಆ ಒಂದು ಕೆಳಗಿದು ಇದಲ್ಲ, ಅದರ ಮೇಲೆ ಒಂದು ನಾವು ಫಸ್ಟಿಗೆ ತಗೊಳ್ಳುವಂಥ ರೌಂಡ್ ಉಂಟಲ್ಲ, ಆ ರೌಂಡನ್ನು ಈ ರೀತಿಯಲ್ಲಿ ಸ್ಪ್ರೆಡ್ ಮಾಡಿ ಮಗುವಿನ ಬಾಟಮಿಂದ ಮೇಲೆವರೆಗೆ ಹೀಗೆ ಸ್ಟ್ರೆಚ್ ಮಾಡಿ ತಗೊಳ್ಳುವಂಥದ್ದು. ಆಗ ಫುಲ್ ಟೋಟಲ್ ಸಪೋರ್ಟ್ ಸಿಗ್ತದೆ, ನೆಕ್ಕಿಗೆ ಆಗಿರ್ಬೋದು, ಬ್ಯಾಕಿಗೆ ಆಗಿರ್ಬೋದು. ಈ ಉಳಿದ ಪೀಸನ್ನು ಹೀಗೆ ಮಗುವಿನ ಬಮ್ ಅಡಿಯಲ್ಲಿ ಹೀಗೆ ಟಕ್ ಮಾಡಿ, ಮಗುವಿನ ಕಾಲು ಯಾವಾಗಲೂ ಈ ಶೇಪಲ್ಲಿ ಇರಬೇಕು, ಸ್ಟ್ರೈಟಾಗಿ ಕೆಳಗೆ ಬಿಡೋದಲ್ಲ, ಕೂತ ಶೇಪಲ್ಲಿ ಇರಬೇಕು. ಬ್ಯಾಕಿಗೆ ಹಿಪ್ಪಿಗೆ ಕೂಡ ಹಿಪ್ ಜಾಯಿಂಟಿಗೆಲ್ಲ ಸಪೋರ್ಟ್ ಸಿಗ್ತದೆ ಆ ರೀತಿಯಲ್ಲಿ ಕೂತ್ಕೊಂಡಿರುವಂಥ ಶೇಪಲ್ಲಿದ್ದರೆ. ಸೊ ಮಗುವನ್ನು ಹೀಗೆ ಹಾಕಿ ಮಗು ಕೂಡ ಕಂಫರ್ಟೇಬಲ್ ಇರ್ತದೆ. ನಿಮ್ಮ ಮಗು ಇದು ನೆಕ್ ಕಂಟ್ರೋಲಿಗೆ ಸಿಗಲಿಲ್ಲ ಆದರೆ ಈ ರೀತಿ ಸೈಡ್ ಫ್ಯಾಬ್ರಿಕ್ ಇದೆ ಅಲ್ಲ, ಸೊ ಅದರಲ್ಲಿ ನೆಕ್ಕನ್ನು ಕಂಟ್ರೋಲ್ ಮಾಡ್ಬೋದು. ಅಥವಾ ಬ್ಯಾಕ್ ಸೈಡಲ್ಲಿ ಸ್ಪ್ರೆಡ್ ಮಾಡಿರುವಂಥ ಸ್ಟ್ರೆಚ್ಡ್ ಫ್ಯಾಬ್ರಿಕ್ ಇದೆ ಅಲ್ಲ, ಇದರಲ್ಲಿ ಕೂಡ ನೆಕ್ಕನ್ನು ಕವರ್ ಮಾಡ್ಕೊಳ್ಬೋದು. ನನ್ನ ಮಗು ಇದು ನೆಕ್ ಕಂಟ್ರೋಲಲ್ಲಿದೆ, ಬಟ್ ಸ್ಟಿಲ್ ನಿದ್ದೆ ಮಾಡುವಾಗ ಕಂಟ್ರೋಲಿಗೆ ಸಿಗೋದಿಲ್ಲ ಅವನಿಗೆ. ಹಾಗೆ ನಾನು ಸೈಡ್ ಫ್ಯಾಬ್ರಿಕನ್ನು ಯೂಸ್ ಮಾಡಿ ಅವನ ನೆಕ್ಕಿಗೆ ಸಪೋರ್ಟನ್ನು ಕೊಡ್ತೇನೆ. ಇದು ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ಅಂದ್ಕೊಳ್ತೇನೆ. ಅರ್ಥ ಆಗಲಿಲ್ಲ ಅಂದರೆ ನಾನು ಸಪ್ರೇಟಾಗಿ ಖಾಲಿ ಇದೊಂದರದ್ದೇ ಒಂದು ವೀಡಿಯೋನ ಮಾಡಬೇಕಾದ್ರೂ ಹಾಕ್ತೇನೆ. ಯಾರಿಗಾದರೂ ಹೆಲ್ಪ್ ಆಗೋದಾದರೆ ಹೆಲ್ಪ್ ಆಗಲಿ. ಯಾಕೆಂತ ಹೇಳಿದರೆ ತುಂಬ ಜನ ಮದರ್ಸ್ ಸಿಂಗಲ್ ಆಗಿ ಮನೆಯಲ್ಲಿರ್ತಾರೆ, ಯಾರು ಕೂಡ ಹೆಲ್ಪಿಗಿರೋದಿಲ್ಲ, ಅವರಿಗೆ ತುಂಬ ಹೆಲ್ಪ್ ಆಗ್ತದೆ. ಹಾಗೆ ನಾನು ಮಗುವನ್ನು ಯಾಕೆ ಕಟ್ಕೊಂಡಂತ ಹೇಳಿದರೆ, ನಾನು ಅಕ್ಕಿ ನೆನೆಯಲಿಕ್ಕೆ ಹಾಕಿದ್ದೆ, ಅದನ್ನು ಇವಾಗ ನನಗೆ ರುಬ್ಬಿ ತಗೊಳ್ಳಿಕ್ಕಿದೆ. ಹಾಗೆ ಮಕ್ಕಳಿಗೆ ನಾನು ಒಬ್ಬನಿಗೆ ಆರೆಂಜ್ ಬೇಕಂತೆ, ಇನ್ನೊಬ್ಬನಿಗೆ ಆರೆಂಜ್ ಕೊಟ್ಟರೆ ಅದರದ್ದು ಜ್ಯೂಸೆಲ್ಲ ಹೊರಗಿರ್ತದೆ. ಹಾಗೆ ಅವನಿಗೆ ಆರೆಂಜ್ ಕೊಡೋದಿಲ್ಲ, ಅವನಿಗೆ ಒಂದು ಸೀಬೆಹಣ್ಣನ್ನು ಕಟ್ ಮಾಡಿ ಕೊಡ್ತಾ ಇದ್ದೇನೆ. ಸೀಬೆಹಣ್ಣು ಹೇಗೆ ಕಟ್ ಮಾಡಿ ಕೊಟ್ಟರೆ ಸಹ ಹೊರಗೆದು ತಿನ್ನೋದಿಲ್ಲ ಅವನು, ಒಳಗಿದು ಮಧ್ಯದ ಬೀಜದ ಪಾರ್ಟ್ ಮಾತ್ರ ತಿನ್ನುವಂಥದ್ದು. ಹಾಗೆ ಇಬ್ಬರನ್ನು ಕೂಡ ಎಂಗೇಜ್ ಮಾಡಿಬಿಟ್ರೆ ಆಚೆ ಈಚೆ ಹೊಡೆದಾಡೋದಿಲ್ಲ, ಅದೊಂದು ಧೈರ್ಯ. ಇಲ್ಲಾದರೆ ಇಲ್ಲಿ ಅದರ ಅಂಗಳದಲ್ಲಿ ಹೊಡೆದಾಡಿಬಿಟ್ರೆ ಅಂತ ಹೇಳಿ ನನಗೆ ಟೆನ್ಷನ್ ಆಗುವಂಥದ್ದು. ಮತ್ತು ನಮ್ಮ ಚಿಕ್ಕವ ಸೀದಾ ಉಂಟಲ್ಲ ಗೇಟ್ ಓಪನ್ ಮಾಡಿ ಹೋಗ್ತಾನೆ, ಹಾಗೆ ಗೇಟಿಗೆ ಸಹ ಬೀಗ ಹಾಕಿ ಇಡುವಂಥದ್ದು. ನಾನು ಉದ್ದಿನ ದೋಸೆ ಮಾಡುವ ನಾಳೆಗೆ ಅಂತ ಹೇಳಿ ಉದ್ದಿನ ಬೇಳೆ ಎಲ್ಲ ನೆನೆಯಲಿಕ್ಕೆ ಹಾಕಿ ಅಕ್ಕಿಯನ್ನು ಕೂಡ ನೆನೆಯಲಿಕ್ಕೆ ಹಾಕಿದ್ದೇನೆ. ಇಲ್ಲಿ ನೋಡಿ ಒಬ್ಬ ಕೂತ್ಕೊಂಡು ತಿಂತಾ ಇದ್ದಾನೆ, ಮಧ್ಯದ ಪಾಟನ್ನು ಮಾತ್ರ ಚೆಂದ ಮಾಡಿ ತಿಂತಾನೆ, ಸಿಪ್ಪೆ ಎಲ್ಲ ಹಾಗೇ ಇರ್ತದೆ. ನಿಮಗೆ ನನ್ನ ವೀಡಿಯೋಸಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಅಂತ ಅನ್ನಿಸ್ಬೋದು. ಒಬ್ಬ ಮಡ್ಲಲ್ಲಿದ್ದಾನೆ, ಇನ್ನೊಬ್ಬ ಬೆಡ್ ಮೇಲೆ ಮಲಗಿ ಅವನಿಗೆ ಬಿಕ್ಕಳಿಕೆ ಬರ್ತಾ ಉಂಟು. ಮತ್ತು ನನಗೆ ಬೇರೆ ಟೈಮ್ ಇಲ್ಲ, ಹಾಗಾಗಿ ನಾನು ಇದೇ ಟೈಮ್ನಲ್ಲಿ ವಾಯ್ಸ್ ಓವರನ್ನು ಕೊಡ್ತಾ ಇದ್ದೇನೆ. ಮತ್ತು ನಾನು ಹೊಸತೊಂದು ಮೈಕನ್ನು ಕೂಡ ಪರ್ಚೇಸ್ ಮಾಡಿದ್ದೇನೆ. ಯಾಕೆಂದರೆ ಹಳೆತ್ತು ಮೈಕಲ್ಲಿ ಅದು ವಯರ್ಡ್, ಇದು ವಯರ್ಲೆಸ್. ವಯರ್ಡ್ ಮೈಕಲ್ಲಿ ನಮ್ಮ ಡೇಲನ್ ಉಂಟಲ್ಲ ಅವನಿಗೆ
ನಾನು ವಾಯ್ಸ್ ಓವರ್ ಕೊಡು ಹಾಗೆಯೇ ವಾಯ್ಸ್ ಓವರ್ ಕೊಡು ಅಂತ ಇದು ಸ್ವಲ್ಪ ಹುಚ್ಚು ಜಾಸ್ತಿ. ಹಾಗೆ ಅವನ ಬಾಯಿ ಒಳಗೆ ಹಾಕಿ ಫಸ್ಟಿಗೆ ಅದರ ಮೇಲೆ ಇರುವಂಥ ಒಂದು ಸ್ಪಂಜ್ ರೀತಿಯಲ್ಲಿ ಇರ್ತಲ್ಲ, ಅದನ್ನು ಅರ್ಧ ತಿಂದು ಬಿಟ್ಟಿದ್ದ, ಅರ್ಧ ಮಾತ್ರ ನನಗೆ ಸಿಕ್ಕಿದಂಥದ್ದು, ತಿಂದು ನುಂಗಿ ಬಿಟ್ಟಿದ್ದ. ಹಾಗೆ ಈಗ ಅದರ ಮೈಕನ್ನು ಬಾಯಿ ಒಳಗೆ ಹಾಕಿ ವಾಯ್ಸ್ ಓವರ್ ಕೊಡಲಿಕ್ಕೆ ಹೋಗಿ ಅದರೊಳಗೆಲ್ಲ ನೀರು ಹೋಗಿದೆ. ಹಾಗೆ ನಾನು ಹೊಸತೊಂದು ಮೈಕನ್ನು ಇವಾಗ ಪರ್ಚೇಸ್ ಮಾಡಿದ್ದೇನೆ. ಚೆನ್ನಾಗಿದೆಯಾ ವಾಯ್ಸ್ ಕ್ವಾಲಿಟಿ ಅಂತ ಹೇಳಿ ಗೊತ್ತಿಲ್ಲ. ಬ್ಯಾಕ್ಗ್ರೌಂಡ್ ನಾಯ್ಸ್ ಕ್ಯಾನ್ಸಲೇಷನ್ ಕೂಡ ಇದೆ ಇದರಲ್ಲಿ, ಹಾಕಿದ್ದೇನೆ. ಯಾಕೆಂತ ಹೇಳಿದರೆ ನಮ್ಮ ವಿಂಡೋದು ಹೊರಗೆ ಗುಜ್ರಿಯವರು ಕೂಡ ಬಂದಿದ್ದಾರೆ, ಗುಜ್ರಿ ಪರ್ಚೇಸ್ ಮಾಡ್ತಾ ಇದ್ದಾರೆ ಅತ್ತೆ ಮಾವನ ಹತ್ರದಿಂದ. ನನಗೆ ಬೇರೆ ಎಲ್ಲ ಹೋಗ್ಲಿಕ್ಕಾಗೋದಿಲ್ಲ, ಹಾಗೆ ನಾನು ಇಲ್ಲೇ ಕೂತ್ಕೊಂಡಿದ್ದೇನೆ. ಹೋಪ್ ಇದರಲ್ಲಿ ಬ್ಯಾಕ್ಗ್ರೌಂಡ್ ನಾಯ್ಸ್ ಏನು ಬಂದಿರಲಿಕ್ಕಿಲ್ಲ, ಯಾಕೆಂದರೆ ನನಗೆ ಪುನಃ ರೀಟೇಕ್ ಮಾಡಲಿಕ್ಕೆ ಆಗೋದಿಲ್ಲ. ಇವಾಗ ನಂದು ಅಕ್ಕಿ ಎಲ್ಲ ಕೂಡ ಕಡ್ದಾಗಿದೆ, ಇನ್ನು ಮಿಕ್ಸ್ ಮಾಡಿ ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಳ್ತೇನೆ. ನೆನ್ನೆದು ಸ್ವಲ್ಪ ಇದು ಉಳಿದಿತ್ತು ಅಂತ ಹೇಳ್ತಾರೆ, ಶೇಂದಿ ಅಂತ ಹೇಳ್ತಾರೆ, ಅದು ಉಳಿದಿತ್ತು. ಅದನ್ನು ಹಾಕಿ ನಾನಿವತ್ತು ಹಿಟ್ಟನ್ನು ರೆಡಿ ಮಾಡ್ಕೊಂಡಿರುವಂಥದ್ದು. ಹಾಗೆ ಉಳಿದ ಹಿಟ್ಟನ್ನು 2 ಪಾರ್ಟ್ ಮಾಡಿ ನಾನು ಒಂದು ಹಿಟ್ಟನ್ನು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೇನೆ, ಇನ್ನೊಂದನ್ನು ನಾಳೆಗೆ ಅಂತ ಹೇಳಿ ಮಿಕ್ಸ್ ಮಾಡಿ ತೆಗೆದಿಟ್ಟಿದ್ದೇನೆ. ಇಲ್ಲಿ ನೋಡ್ಬೋದು ನೀವು ಡೇಲನ್ನು ತಿಂದಿಟ್ಟದ್ದು, ಇಲ್ಲಿ ತಿಂದ ಹಾಗೆ ತಿಂದು ಹೋಗಿದ್ದಾನೆ. ನಮ್ಮ ರೂಮ್ ಹಿಂದೆ ಸ್ವಲ್ಪ ಎಲ್ಲ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ ಹಸ್ಬೆಂಡ್ ಮತ್ತು ಹಸ್ಬೆಂಡಿದು ಫ್ರೆಂಡ್ಸ್ ಎಲ್ಲ ಸೇರಿ. ಕೆಲವೊಂದು ಕೆಲಸಗಳು ಬಾಕಿ ಇತ್ತು, ಅದೆಲ್ಲ ಮಾಡ್ತಾ ಇದ್ದಾರೆ. ಹಾಗೆ ಅಲ್ಲಿ ನಾಯ್ಸ್ ಇರೋದ್ರಿಂದ ಇಲ್ಲಿ ನಾನು ಅತ್ತೆ ರೂಮಲ್ಲಿ ಮಗುವನ್ನು ಮಲಗಿಸಲಿಕ್ಕೆ ಬಂದಿದ್ದೇನೆ. ಖಾಲಿ ಕಟ್ಟಲಿಕ್ಕೆ ಹೇಳಿಕೊಟ್ಟರೆ ಸಾಕಾಗೋದಿಲ್ಲಲ್ಲ, ಮಲಗಿಸೋದು ಹೇಗೆ ಅಂತ ಹೇಳಿ ಬಿಚ್ಚೋದು ಸಹ ಹೇಳ್ತಾ ಇದ್ದೇನೆ. ಬಿಚ್ಚಲಿಕ್ಕೆ ನೀವು ಫೈನಲ್ ಒಂದು ನಾಟ್ ಹಾಕಿರ್ತೀರಲ್ಲ, ಆ ನಾಟನ್ನು ಬಿಚ್ಚಬೇಕು. ಬಿಚ್ಚಿ ಹೀಗೆ ಬಿಟ್ಟರೆ ಆಯಿತು, ಮಗು ಏನು ಕೆಳಗೆ ಬೀಳೋದಿಲ್ಲ, ಹೆದರಬೇಕಂತ ಇಲ್ಲ. ಮತ್ತು ಹೀಗೆ ನಾಟನ್ನು ಹಿಂದೆಯಿಂದ ಮುಂದೆ ತಂದು, ಅಂದರೆ ನಾಟ್ ಬಿಚ್ಚಿದ ನಂತರ ಬಟ್ಟೆಯನ್ನು ಹಿಂದೆಯಿಂದ ಮುಂದೆ ತಂದು ಒಂದೊಂದನ್ನೇ ಹೀಗೆ ಎಳೆಯುವಂಥದ್ದು. ಒಂದೊಂದನ್ನೇ ನಿಮಗೆ ಯಾವುದು ಕಂಫರ್ಟೇಬಲ್ ಆಗ್ತದೆ ಅದನ್ನು ಹೀಗೆ ಎಳೆದ್ರೆ ಆಯಿತು. 2 ಸೈಡ್ ಇದನ್ನು ಹಾಗೆ ಎಳೆದು ಲೂಸ್ ಮಾಡಿದ ನಂತರ ಈ ಒಂದು ಫ್ಯಾಬ್ರಿಕ್ ಏನಿದೆ ಮೇಲೆ ಮಾಡಿರ್ತಿರಲ್ಲ ಸ್ಟ್ರೆಚ್ ಮಾಡಿದ್ದು, ಅದನ್ನು ಕೆಳಗೆ ಮಾಡುವಂಥದ್ದು. ಆನಂತರ ಅಷ್ಟಾಗುವಾಗ ಮಗು ಲೂಸ್ ಆಗ್ತದೆ. ಮಗುವನ್ನು ನೀವು ಒಂದು ಕೈಯಿಂದ ಸಪೋರ್ಟ್ ಮಾಡಿದರೆ ಆಯಿತು. ಮತ್ತು ಮಗುವನ್ನು ಮಲಗಿಸುವಂಥದ್ದು. ನನ್ನ ಮಗುವಿಗೆ ನನ್ನ ಬಿಸಿ ಹೋದ ಕೂಡಲೇ ಎಚ್ಚರ ಆಗ್ತದೆ. ಆ್ಯಕ್ಚುಲಿ ನಾನಿದು ಕ್ಲಿಪ್ಪಿಂಗನ್ನು ತೆಕ್ಕೊಂಡು ಹೊರಗೆ ಇಲ್ಲಿದ್ದು ಲೈಟ್ ಆಫ್ ಮಾಡಿ ಹೊರಗೆ ಹೋದದಷ್ಟೇ. ಅಷ್ಟಾಗುವಾಗ ಎದ್ದವನು ಕೂಗಲಿಕ್ಕೆ ಸ್ಟಾರ್ಟ್ ಮಾಡಿದ್ದ. ಹಾಗೆ ನಿಮ್ಮ ಮಕ್ಕಳು ಗಟ್ಟಿ ಮಲಗುವಂಥ ಮಕ್ಕಳಾದರೆ ಹೀಗೆ ಮಲಗ್ತಾರೆ ಆಯಿತಾ. ನನ್ನ ಮಗು ಹಾಗಲ್ಲ, ನಂದು ಎಲ್ಲ 3 ಮಕ್ಕಳು ಹಾಗೇ ತಾಯಿದು ಬಿಸಿ ಹೋದ ಕೂಡಲೇ ಎದ್ದಳು ಅಂತದೆ. ಯಾಕೆಂದರೆ ನಾನು ನನ್ನ ಹತ್ರನೇ ಇಟ್ಕೊಂಡಿರ್ತೇನೆ ಯಾವಾಗಲೂ ಕೂಡ. ಮಕ್ಕಳನ್ನು ದೂರ ಅಂತ ಹೇಳಿ ಮಲಗಿಸೋದು, ದೂರ ಮಾಡೋದು ಅದೆಲ್ಲ ಮಾಡೋದೇ ಇಲ್ಲ. ಹಾಗಾಗಿ ನಾಳ್ದು ಮಡಂತಿಯರಲ್ಲಿ, ಅಂದರೆ ಈಗ ಆಲ್ರೆಡಿ ಆಗಿದೆ, ಅದು ಮೊದಲೇ ಕ್ಲಿಪ್ಪಿಂಗ್ ತಗೊಂಡಿದ್ದಂಥದ್ದು, ಅದಕ್ಕೋಸ್ಕರ ತಂದಿರುವಂಥ ಸ್ಟಿಕ್ಕರ್ಸ್ ಇದು. ಪ್ಯಾಕೇಜಿಂಗ್ ಎಲ್ಲ ಆಗಲಿಕ್ಕಿದೆ. ಎದ್ದ ಅಂತ ಹೇಳಿ ಪುನಃ ತಗೊಂಡು ಬಂದು ಅತ್ತೆ ಹತ್ರ ಬಿಟ್ಟಿದ್ದೇನೆ ಮಗುವನ್ನು. ಯಾಕೆಂದರೆ ನನಗೆ ಟಿಫಿನ್ ಕೂಡ ವಾಶ್ ಮಾಡಲಿಲ್ಲ. ಒಂದು ಟಿಫಿನ್ ವಾಶ್ ಮಾಡಲಿಕ್ಕಿದೆ, ಈಗ ಅಕ್ಕಿ ಕಡ್ದಂತಹ ಪಾತ್ರೆಗಳು ವಾಶ್ ಮಾಡಲಿಕ್ಕಿದೆ. ಇದು ಹಾಗೇ ಬಿಟ್ಟರೆ ಪುನಃ ಈಗ ಸಂಜೆದು ಇನ್ನೂ ಕೂಡ ಪಾತ್ರೆ ಬೀಳ್ತದೆ, ಒಟ್ಟಿಗೆ ನನಗೆ ಕಷ್ಟ ಆಗ್ತದೆ ಅಂತ ಹೇಳಿ ನಾನು ಆ ರೀತಿಯಲ್ಲಿ ಮಾಡುವಂಥದ್ದು. ಮತ್ತು ಇವನು ತಿಂದು ಬಿಟ್ಟಂತಹ ಸಿಪ್ಪೆ ಇದೆಯಲ್ಲ, ಅದನ್ನು ನಾನು ಒಂದು ರೌಂಡ್ ವಾಶ್ ಮಾಡ್ಕೊಂಡಿದ್ದೇನೆ. ಯಾಕೆಂದರೆ ಅವನು ಕೈಯೆಲ್ಲ ತೊಳೆಯೋದಿಲ್ಲ ಅಲ್ಲ, ಎಲ್ಲ ಮುಟ್ಟಿ ಬರ್ತಾರೆ, ಮತ್ತು ಅದೇ ಕೈಯಲ್ಲಿ ತಿನ್ನುವಂಥದ್ದು. ಎಷ್ಟು ಕೈ ತೊಳೆಸಿದ್ರೆ ಸಹ ಮಕ್ಕಳದು ಗೊತ್ತಲ್ಲ, ನೆಲ ಸಹ ಮುಟ್ತಾರೆ, ಗೋಡೆ ಸಹ ಮುಟ್ತಾರೆ. ಹಾಗೆ ನಾನು ಅದನ್ನು ವಾಶ್ ಮಾಡಿ ಉಳಿದ ಸಿಪ್ಪೆಯನ್ನು ನಾನು ತಿಂತಾ ಇದ್ದೇನೆ. ಯಾಕೆಂದರೆ ಅಷ್ಟನ್ನು ಬಿಸಾಡಬೇಕಂತ ಇಲ್ಲ, ಯಾಕೆಂದರೆ ಅದರಲ್ಲಿ ಇರುವಂಥದ್ದು ಬೇಕಾಗಿರುವಂತಹ ನ್ಯೂಟ್ರಿಯೆಂಟ್ಸ್ ಎಲ್ಲ. ಹಾಗೆ ನಾನು ಅದನ್ನು ಈ ರೀತಿಯಲ್ಲಿ ತಿಂತಾನೆ ಪಾತ್ರೆ ಎಲ್ಲ ವಾಶ್ ಮಾಡ್ಕೊಳ್ತಾ ಇದ್ದೇನೆ. ಯಾರಾದರೂ ನನ್ನ ಚಾನಲ್ಗೆ ಇದುವರೆಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಏನಾದರೂ ಒಂದು ಕಾಮೆಂಟ್ ಮಾಡಿ. ರಿಪ್ಲೈ ಮಾಡೋಕ್ಕಾಗದೇ ಇದ್ದರೂ ಕೂಡ ಓದಿದ ನಂತರ ನಾನು ಲೈಕ್ ಮಾಡಿ ಮಾಡ್ತೇನೆ. ಹಾಗೂ ಡೇಲನ್ನ ಬರ್ಡೇಗೆ ಮತ್ತು ನಮ್ಮ ಇವಾನ್ನ ಬ್ಯಾಪ್ಟಿಸಮಿಗೆ ತುಂಬ ಜನ ವಿಶ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನಮ್ಮ ನ್ಯೂ ಬಾರ್ನ್ ಬೇಬಿಯ ಹೆಸರು ಇವಾನ್ ಅಂತ ಹೇಳಿ, EVAAN, ಇವಾನ್ ಅಂತ ಹೇಳಿ, ಇವಾನ್ ಮೋರಸ್. ದೊಡ್ಡವನದು ಸಿಯೋನ್ ಮೋರಸ್, ಸೆಕೆಂಡ್ನೇ ಅವನದು ಡೇಲನ್ ಮೋರಸ್, 3ನೇ ಅವನದು ಇವಾನ್ ಮೋರಸ್ ಅಂತ ಹೇಳಿ. ಈ ಹೆಸರನ್ನು ನಾನು ಡಿಸ್ಚಾರ್ಜ್ ಆಗಿ ಮನೆಗೆ ಬಂದ ನೆಕ್ಸ್ಟ್ ಡೇ, ಅಂದರೆ 5th ಡೇನೇ ಸೆಲೆಕ್ಟ್ ಮಾಡಿ ಇಟ್ಕೊಂಡಂಥದ್ದು. ನಾನು ಮೊದಲೇ ಹೇಳಿದ್ದೆ ಹಸ್ಬೆಂಡ್ ಹತ್ರ, 3ನೇ ಮಗುವಿಗೆ ಏನಿದ್ರೂ ಕೂಡ ಹೆಸರು ನಾನೇ ಇಡುವಂಥದ್ದು. ಅದರಲ್ಲಿ ಯಾರು ಕೂಡ ಇಂಟರ್ಫಿಯರ್ ಆಗಬಾರ್ದು, ಯಾರ್ದು ಕೂಡ ಒಪಿನಿಯನ್ ನಾನು ಕೇಳೋದಿಲ್ಲ. 3ನೇ ಮಗು ಇದು ಕಂಪ್ಲೀಟ್ ಡಿಸಿಷನ್ ನಂದು ಅಂತ ಹೇಳಿ. ಯಾಕೆ ಅಂತ ಹೇಳಿದರೆ, ಮೊದಲು ಸಿಯೋನಿಗೆ ಮತ್ತು ಡೇಲನಿಗೆ ಹೆಸರಿಡುವಾಗ ನನಗೆ ಇಬ್ಬರದ್ದು ಹೆಸರಲ್ಲಿ ಕೂಡ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಇರಲಿಲ್ಲ. 70 ಅಷ್ಟೇ ಇದ್ದದ್ದು, 70% ಅಷ್ಟು. ಆದರೆ ಹಸ್ಬೆಂಡಿಗೆ 100ಗೆ 100% ಅಷ್ಟು ಇಷ್ಟ ಆದ ಹೆಸರುಗಳದು. ಬಟ್ ನನಗೆ ಏನು 2 ಟೈಮ್ನಲ್ಲಿ ಕೂಡ ನನಗೆ ಒಬ್ಬನಿಗೆ ನೋವಾ ಅಂತ ಹೇಳಿ ಹೆಸರಿಡಲಿಕ್ಕೆ ಬೇಕಿತ್ತು, ಇನ್ನೊಬ್ಬನಿಗೆ ಜಾರ್ಡನ್ ಅಂತ ಇಡಲಿಕ್ಕೆ ಬೇಕಿತ್ತು. ಬಟ್ 2 ಕೂಡ ಆಗಲಿಲ್ಲ ಆ ಟೈಮ್ನಲ್ಲಿ. ಹಾಗಾಗಿ ನಾನು 3rd ಟೈಮ್ನಲ್ಲಿ ಹೇಳಿದ್ದೆ, ಯಾರೂ ಇಂಟರ್ಫಿಯರ್ ಆಗಬಾರ್ದು, ನನ್ನ ಮಗು ನನ್ನ ಡಿಸಿಷನ್ ಅಂತ ಹೇಳಿ. ಮೊದಲೇ ಪ್ರೆಗ್ನೆನ್ಸಿ ಟೈಮ್ನಲ್ಲೇ ಹೇಳಿದ್ರಿಂದ
ಮತ್ತು ನಾನು 5th ಡೇ ಮನೆಗೆ ಬಂದಾಗ ಏನೋ ಆ್ಯಕ್ಸಿಡೆಂಟಲ್ಲಿ ಒಂದು ಹೆಸರು ನನಗೆ ಯೂಟ್ಯೂಬ್ ಒಂದು ವಿಡಿಯೋ ಪ್ಲೇ ಮಾಡುವಾಗ ಕೇಳಲಿಕ್ಕೆ ಸಿಕ್ತು. ಹಾಗೂ ಏನೋ ಹೇಳಿದ್ದು ಏನೋ ರೀತಿಯಲ್ಲಿ ಕೇಳಿ ನನಗೆ ಇವಾನ್ ಅಂತ ಹೇಳಿ ಫ್ಲ್ಯಾಶ್ ಆದಂಥದ್ದು. ನಾನು ಅದರ ಮೀನಿಂಗನ್ನು ಹಾಕಿ ನೋಡುವಾಗ ಗಾಡ್ ಈಸ್ ಗ್ರೇಷಿಯಸ್ ಅಂತ ಇತ್ತು, ಹಾಗೂ ಟ್ರೂ ವಾರಿಯರ್ಸ್ ಅಂತ ಹೇಳಿ ಅದರ ಒಂದು ಮೀನಿಂಗ್ ಇದ್ದಂಥದ್ದು, ಬಿಬ್ಲಿಕಲ್ ವರ್ಡಲ್ಲಿ ಇದ್ದಂಥದ್ದು, ಹಾಗೆ ನಮ್ಮ ಬೈಬಲಿದೆ ನೇಮ್. ಸೊ ಅದನ್ನೇ ನಾನು ಇಡುವ ಅಂತ ಹೇಳಿ ಆವತ್ತಿಂದ ಕೂಡ ನಾನಾಗಿರ್ಬೋದು, ಸಿಯೋನ್ ಆಗಿರ್ಬೋದು, ಎಲ್ಲರೂ ಕೂಡ ಸಿಯೋನಿಗೆ ನಾನು ಅವತ್ತೇ ಹೇಳಿದ್ದೆ ಇವನ ಹೆಸರು ಇವಾನ್ ಅಂತ ಹೇಳಿ. ಹಾಗೆ ಸಿಯೋನ್ ಅಂತ ಅವನನ್ನು ಯಾವಾಗಲೂ ಹೇಳುವಾಗ, ಯಾರ ಹತ್ರ ಮಾತಾಡುವಾಗ ಹೇಳುವಾಗ ಆದರೂ ಕೂಡ ಇವಾನ್ ಅಂತಲೇ ಹೇಳುವಂಥದ್ದು. ಮನೆಗೆ ಬಂದವರು ಯಾರು ಅಂತ ಕೇಳ್ತಾ ಇದ್ರು, ಯಾಕೆಂದರೆ ಫಸ್ಟ್ ಟೈಮ್ ಯಾರಾದರೂ ಮನೆಗೆ ಬಂದವ್ರ ಹತ್ರ ಇವಾನ್ ನನಗೆ ಇಷ್ಟ, ಇವಾನ್ ಏನು ಮಾಡ್ತಾ ಇದ್ದಾನೆ ಅಂತ ಹೇಳಿದರೆ ಇವಾನ್ ಯಾರು ಅಂತ ಆಗುತ್ತೆ ಅಲ್ವಾ ಅವರಿಗೆ. ಹಾಗೆ ಮತ್ತೆ ಅವನು ಹೇಳ್ತಾ ಇದ್ದ, ನಾನು ಹೇಳ್ತಾ ಇದ್ದೆ ಬೇಬಿ ಹೆಸರು ಇವಾನ್ ಅಂತ ಹೇಳಿ. ಸೊ ನಾನು 5th ಡೇನೇ ಸೆಲೆಕ್ಟ್ ಮಾಡಿದ ಹೆಸರನ್ನೇ ಇಟ್ಟಿದ್ದೇನೆ, ನನ್ನ ಖುಷಿಯ ಪ್ರಕಾರನೇ ಇವಾನ್ ಅಂತ ಹೇಳಿ, ಇವಾನ್ ಮೋರಸ್ ಅಂತ ಹೆಸರಿಟ್ಟಿರುವಂಥದ್ದು. ಹಾಗೆ ಮಗುವಿದೆಲ್ಲ ನಮ್ಮದು ನಾಮಕರಣದ ಫಂಕ್ಷನ್ ಆಯಿತು, ಅದರದ್ದು ಕೂಡ ಕ್ಲಿಪ್ಪಿಂಗ್ಸ್ ಇದೆ. ಅದನ್ನೆಲ್ಲ ನಾನೊಂದು ಬ್ಲಾಗಲ್ಲಿ ಶೇರ್ ಮಾಡ್ತೇನೆ. ನೆಕ್ಸ್ಟ್ ಒಂದು 2 ವ್ಲಾಗ್ ಆಗ್ಬೋದು ಅದು ಮೇ ಬಿ, ಅದರಲ್ಲಿ ನಾನು ಶೇರ್ ಮಾಡ್ತೇನೆ. ಸೊ ಯಾರೆಲ್ಲ ಬರ್ಡೇಗೆ ವಿಶ್ ಮಾಡಿದ್ರ ಎಲ್ಲರಿಗೆ ಕೂಡ ಥ್ಯಾಂಕ್ಸ್. ಮತ್ತು ಇವತ್ತಿನ ದಿನ ನನಗೆ ಅಂದರೆ ಈ ವಿಡಿಯೋ ತೆಗೆಯೋ ದಿನ ತುಂಬ ತಲೆನೋವಿತ್ತು. ಸೊ ನಾನು ಹಾಟ್ ವಾಟರಲ್ಲಿ ನನ್ನ ಕಾಲು ಕೂಡ ಡಿಪ್ ಮಾಡಿ ಇಟ್ಟಿದ್ದೆ. ನನಗೆ ಮೈಗ್ರೇನ್ ಇದೆ, ಸಿವಿಯರ್ ಮೈಗ್ರೇನ್ ಅಟ್ಯಾಕ್ ಆಗಿತ್ತು. ಹಾಗಾಗಿ ನನಗೆ ನೆಕ್ಕಿಂದ ಹಿಡಿದು ತಲೆ ಎಲ್ಲ ತುಂಬ ನೋವಿದ್ದ ದಿನ ಇದು. ಹಸ್ಬೆಂಡ್ ಅವರು ಕ್ಯಾಶ್ಯೂದು ಕೆಲಸ ಮಾಡ್ತಾ ಇದ್ದಾರೆ, ಹಾಗಾಗಿ ಡೈಲನ್ ಕೂಡ ಅಲ್ಲಿಗೆ ಹೋಗ್ತಾ ಇದ್ದ. ನಾನಂತೂ ಅವತ್ತಿನ ದಿನ 8 ಗಂಟೆಗೆ ಮಲಗಿದ್ದೆ. ಮಾವನಿಗೆ ಇನ್ಚಾರ್ಜ್ ಕೊಟ್ಟಿದ್ದೆ, ಪಾಪ ಅವರೇ ಅವತ್ತು ನೋಡಿದಂಥದ್ದು. ಯಾಕೆಂದರೆ ನನಗೆ ನನ್ನ ಚಿಕ್ಕ ಮಗುವನ್ನೇ ಎತ್ಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟು ಸಿವಿಯರ್ ಹೆಡ್ಡೇಕ್ ಇತ್ತು. ಹಾಗೆ ನಾನು ಆ ದಿನ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ಕೂಡ ತಗೊಂಡಿದ್ದೆ, ಅಷ್ಟು ಸಿವಿಯರ್ ಮೈಗ್ರೇನ್ ನನಗೆ ಆದರೆ ಕೆಲವೊಮ್ಮೆ ಆಗುವಂಥದ್ದು. ಸೊ ಇಷ್ಟೇ ಇವತ್ತಿನ ಒಂದು ಸಿಂಪಲ್ ಬ್ಲಾಗ್. ನೆಕ್ಸ್ಟಿನ ಬ್ಲಾಗ್ ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತದೆ. ಸಾರಿ ಇವತ್ತಿನ ಬ್ಲಾಗ್ ಸ್ವಲ್ಪ ಸಿಂಪಲ್ ಆಗಿತ್ತು. ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.